ತಮಿಳುನಾಡಿನಲ್ಲಿ ಉಕ್ಕಿನ ಹಿಡಿತ ಸಾಧಿಸುವುದಕ್ಕೆ ವಿಜಯ್ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ತಮಿಳುನಾಡು ಚುನಾವಣೆಯಲ್ಲಿ ಸ್ಟಾಲಿನ್ ಸೋಲಿಸಿದ್ದಾಯಿತು. ಚುನಾವಣೆ ಬಳಿಕ ಸ್ಟಾಲಿನ್ ಆಪ್ತರನ್ನು ಕೂಡ ಸೆಳೆದಿದ್ದಾಯಿತು. ಈಗ ಸ್ಟಾಲಿನ್ ಕುಟುಂಬದವರನ್ನ ಸೆಳೆಯೋದಕ್ಕೆ ವಿಜಯ್ ಪ್ಲಾನ್ ಮಾಡ್ತಾ ಇದ್ದಾರಾ? ಮಾಜಿ ಕೇಂದ್ರ ಸಚಿವ ಎಂಕೆ ಅಳಗಿರಿಗೆ ಗಾಳ ಹಾಕಿರುವಂತಹ ವಿಜಯ್, ಸ್ಟಾಲಿನ್ ಅಣ್ಣ ರಾಜಕೀಯ ಅಂಜಾದ್ ಇಂಜಿನ್ ಖ್ಯಾತಿಯ ಅಳಗಿರಿ ಸ್ಟಾಲಿನ್ ಅಣ್ಣ ರಾಜಕೀಯ ಅಂಜಾನ್ ಇಂಜಿನ್ ಖ್ಯಾತಿಯ ಅಳಗಿರಿ, ಮಾಜಿ ಕೇಂದ್ರ ಸಚಿವ ಎಂಕೆ ಅಳಗಿರಿಗೆ ಗಾಳ ಹಾಕ್ತಾ ಇರುವಂತಹ ವಿಜಯ್. ಈಗ ಸ್ಟಾಲಿನ್ ಕುಟುಂಬದವರನ್ನು ಕೂಡ ಸೆಳೆಯೋದಕ್ಕೆ ವಿಜಯ್ ಪ್ಲಾನ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಉಕ್ಕಿನ ಹಿಡಿತ ಸಾಧಿಸೋದಕ್ಕೆ ವಿಜಯ್ ತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ತಮಿಳುನಾಡು ಚುನಾವಣೆಯಲ್ಲಿ ಸ್ಟಾಲಿನ್ ಅನ್ನ ಸೋಲಿಸಿದ್ದಾಯಿತು. ಇದೀಗ ಚುನಾವಣೆಯ ಬಳಿಕ ಸ್ಟಾಲಿನ್ ಆಪ್ತರನ್ನು ಕೂಡ ಸೆಳೆದಿದ್ದಾಯಿತು. ಈಗ ಸ್ಟಾಲಿನ್ ಕುಟುಂಬದವರನ್ನ ಸೆಳೆಯೋದಕ್ಕೆ ವಿಜಯ್ ಪ್ಲಾನ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಮಾತುಕತೆ ಚರ್ಚೆ ಕೂಡ ಆಡಿದ್ದಾರೆ ವಿಜಯ್ ಅನ್ನುವಂತಹ ಮಾಹಿತಿ ಇದೆ ಸ್ಟಾಲಿನ್ ಕುಟುಂಬದವರೊಟ್ಟಿಗೆ. ಸೊ ಅವರನ್ನು ಕೂಡ ಸೆಳೆಯುವಂತಹ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ ವಿಜಯ್. ಬಿಕಾಸ್ ಹೊಸದಾಗಿ ಉತ್ಸಾಹ ಆಗಿರ್ಬೋದು, ಮತ್ತೆ ಏನೋ ಒಂದು ಬದಲಾವಣೆಯನ್ನು ತರಬೇಕು, ಯಾರು ಮಾಡಿದ್ದೇ ಇರೋದನ್ನ ಮಾಡಬೇಕು, ಜನರಿಗೆ ನ್ಯಾಯವನ್ನು ಒದಗಿಸಬೇಕು, ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇದೆಯೋ ಅದು ನನ್ನಿಂದ ಸರಿಯಾಗಬೇಕು ಅನ್ನುವಂಥದ್ದು ವಿಜಯ್ಗೆ ಸಿಕ್ಕಾಪಟ್ಟೆ ಇದೆ ಅನ್ನುವಂಥದ್ದು ಡೇ ಒನ್ನೇ ಅವರು ಪ್ರೂವ್ ಮಾಡಿಬಿಟ್ರು. ಅಷ್ಟು ಸರಿಸುಮಾರು 750ಕ್ಕೂ ಹೆಚ್ಚು ಬಾರ್ಗಳನ್ನು ಬಂದ್ ಮಾಡಿದ್ರು. ಸಾಕಷ್ಟು ಮಹಿಳೆಯರು ಈ ರೂಲ್ಸನ್ನು ಇಲ್ಲೂ ತರಬೇಕು ಅಂತ ಬೇಡಿಕೆಯನ್ನು ಇಟ್ಟರು ಕೂಡ. ಅಳಗಿರಿ ಪುತ್ರಿ ಕಯಲ್ ವಳಿ ಜೊತೆಗೆ ನಿನ್ನೆ ವಿಜಯ್ ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ವಿಜಯ್ ಪ್ರಮಾಣ ವಚನಕ್ಕೂ ಆಗಮಿಸಿದಂತಹ ಅಳಗಿರಿ ಪುತ್ರಿ ಕಯಲ್ ವಳಿ ಪ್ರಮಾಣ ವಚನ ಸಂದರ್ಭದಲ್ಲಿ ವಿಐಪಿಗಳ ಸಾಲಿನಲ್ಲಿ ಇರ್ತಾರೆ ಕಯಲ್ ವಳಿ. ಕಂದಾಯ ಸಚಿವ ಕೆಎ ಸೆಂಗೋಟಯ್ಯನ್ ಮೂಲಕ ಅಳಗಿರಿಗೆ ಗಾಳವನ್ನ ಹಾಕಿರ್ತಾರೆ. ಶೀಘ್ರದಲ್ಲೇ ಟಿವಿಕೆ ಸೇರೋದಕ್ಕೆ ಉತ್ಸುಕತೆ ತೋರಿರುವಂತಹ ಅಳಗಿರಿ, ಸ್ಟಾಲಿನ್ ಅಣ್ಣ ರಾಜಕೀಯ ಅಂಜಾನ್ ಇಂಜಿನ್ ಖ್ಯಾತಿಯ ಅಳಗಿರಿ ಪುತ್ರಿ ಕಯಲ್ ವಳಿ ಜೊತೆ ನೆನೆ ವಿಜಯ್ ಮಾತುಕತೆ ಆಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ವಿಜಯ್ ಪ್ರಮಾಣ ವಚನಕ್ಕೂ ಕೂಡ ಇವರು ಆಗಮಿಸಿರ್ತಾರೆ. ಪ್ರಮಾಣ ವಚನದ ಸಂದರ್ಭದಲ್ಲಿ ಈ ವಿಐಪಿಗಳ ಸಾಲಿನಲ್ಲಿ ಕಯಲ್ ವಳಿ ಕೂತಿರ್ತಾರೆ. ಕಂದಾಯ ಸಚಿವ ಕೆಎ ಸೆಂಗೋಟಯ್ಯನ್ ಮೂಲಕ ಅಳಗಿರಿಗೆ ಗಾಳವನ್ನು ಹಾಕ್ತಾ ಇದ್ದಾರೆ. ಇನ್ನು ಸ್ಟಾಲಿನ್ ವರ್ಸಸ್ ಅಳಗಿರಿ, ಡಿಎಂಕೆ ಪಕ್ಷದಲ್ಲಿ ಸಂಪೂರ್ಣ ಮೂಲೆ ಗುಂಪಾಗಿರ್ತಾರೆ ಅಳಗಿರಿ. ಏನೆಲ್ಲ ರೀಸನ್ಸ್ ಇರ್ಬೋದು, ಪ್ಲಾನಿಂಗ್ಸ್ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಅಳಗಿರಿಗೆ ತನ್ನ ತಾತ ಕರುಣಾನಿಧಿ ಚಿಕ್ಕಪ್ಪ ಸ್ಟಾಲಿನ್ ಸ್ಥಾನವನ್ನು ಕೊಟ್ಟಿರೋದಿಲ್ಲ. ದಾಯಾದಿ ಕಲಹದಲ್ಲಿ ನನ್ನ ತಂದೆ ರಾಜಕೀಯ ಅನಾಥರಾಗಿದ್ದಾರೆ ಅನ್ನುವಂಥದ್ದು ಕೂಡ ಅವ್ರ ಮನಸ್ಸಲ್ಲಿದೆ. ತಾತ ಕರುಣಾನಿಧಿ ಚಿಕ್ಕಪ್ಪ ಸ್ಟಾಲಿನ್ ವಿರುದ್ಧ ಕಯಲ್ ವಳಿ ಆಕ್ರೋಶ ಕೂಡ ಹೊರಹಾಕಿರ್ತಾರೆ. ಕೆಲವೇ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂಡ್ ಮಧುರೈ ಮತ್ತೆ ದಕ್ಷಿಣ ತಮಿಳುನಾಡು ಜಿಲ್ಲೆಗಳಲ್ಲಿ ಅಳಗಿರಿ ಪ್ರಭಾವಿ ಆಗಿರ್ತಾರೆ ಕೂಡ. ಅದೇ ಕಾರಣಕ್ಕೆ ಅಳಗಿರಿಯನ್ನ ಸೆಳೆಯೋದಕ್ಕೆ ಇದೀಗ ವಿಜಯ್ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ ಕೇಸ್ ಒಂದ್ ವೇಳೆ ಟಿವಿಕೆಗೆ ಮಧುರೈ ಮೇಯರ್ ಆಗಿ ಒಲಿದ್ರೆ ಟಿವಿಕೆ ಪಕ್ಷದಲ್ಲಿ ಮಾಜಿ ಸಂಸದ ಅಳಗಿರಿಗೆ ಉನ್ನತ ಹುದ್ದೆ ಕೂಡ ಫಿಕ್ಸ್ ಆಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ನೋಡಬೇಕು ಏನೆಲ್ಲ ಸ್ಟ್ರಾಟಜೀಸ್ ಪ್ಲಾನಿಂಗ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಆ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಇರುತ್ತಲ್ಲ. ಏನೇ ಒಳಮುನಿಸು ಒಳ ಜಗಳ, ಈ ಕೋಲ್ಡ್ ವಾರ್ ಅನ್ನುವಂಥದ್ದು ಇದ್ರೂ ಕೂಡ ಪಕ್ಷ ಬೇರೆ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ಬಿಡ್ತಾರೆ. ಬಟ್ ಇಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಮಯದಲ್ಲೂ ಕೂಡ ಅವರು ಪ್ರೆಸೆಂಟ್ ಇರ್ತಾರೆ, ವಿಐಪಿ ಸೀಟ್ನಲ್ಲಿ ಕುಳಿತುಕೊಂಡಿರ್ತಾರೆ. ಅಲ್ಲೇ ಒಂದು ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿರ್ತಾರೆ, ಏನೋ ಗೊತ್ತಿಲ್ಲ, ವಿ ಡೋಂಟ್ ನೋ. ಬಟ್ ಯಾಕಾಗಿ ನಿರ್ಧಾರ ಅಂತ ನೋಡ್ತಾ ಹೋದಾಗ ಬಂದಂತಹ ಸಂದರ್ಭದಲ್ಲಿ ಆತರ ತಾತ ಕರುಣಾನಿಧಿ ಚಿಕ್ಕಪ್ಪ ಸ್ಟಾಲಿನ್ ಸ್ಥಾನವನ್ನು ನೀಡಿರೋದಿಲ್ಲ ಇವರಿಗೆ. ಡಿಎಂಕೆ ಪಕ್ಷದಲ್ಲಿ ಸಂಪೂರ್ಣವಾಗಿ ಇವರನ್ನ ಮೂಲೆ ಗುಂಪಾಗಿ ಮಾಡಿರ್ತಾರೆ. ಅದು ಅಸಮಾಧಾನ ಇರುತ್ತೆ. ಇನ್ನು ದಾಯಾದಿ ಕಲಹದಲ್ಲಿ ನನ್ನ ತಂದೆ ರಾಜಕೀಯ ಅನಾಥರಾಗಿದ್ದಾರೆ ಅನ್ನುವಂತಹ ಬೇಸರ ಕೂಡ ಇವ್ರಿಗಿದೆ. ನೋಡ್ತಾ ಇರ್ಬೋದು ಒಂದು ಫ್ಯಾಮಿಲಿ ಫೋಟೋ ಇದೆ. ಅಲ್ಲಿ ಏನು ಗಮನಿಸ್ತಾ ಇದ್ದೀರಾ,
ಅವರೇ ಅಳಗಿರಿ. ತನ್ನ ತಂದೆ ಕೂಡ ರಾಜಕೀಯದಲ್ಲಿ ಅನಾಥರಾಗಿದ್ರು. ಆ ಒಂದು DMK ಪಕ್ಷದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಮೂಲೆ ಗುಂಪನ್ನಾಗಿ ಮಾಡಿದ್ರು. ಅದೇ ರೀಸನ್ನಿಂದಾಗಿ ಇವರು ಈ ರೀತಿಯಾಗಿ ಒಂದು ಪ್ಲ್ಯಾನಿಂಗ್ಸು ಪ್ಲೇ ಮಾಡ್ತಾ ಇರ್ಬೋದೇನೋ ಗೊತ್ತಿಲ್ಲ. ತಾತ ಕರುಣಾನಿಧಿ ಚಿಕ್ಕಪ್ಪ ಸ್ಟಾಲಿನ್ ವಿರುದ್ಧ ಖಯಲ್ವಳಿ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಇನ್ನೇನು ಕೆಲವೇ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಆರಂಭ ಆಗತ್ತೆ. ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿಡ್ಕೊಂಡು ಮಧುರೈ ಮತ್ತು ದಕ್ಷಿಣ ತಮಿಳುನಾಡು ಜಿಲ್ಲೆಗಳಲ್ಲಿ ಅಳಗಿರಿ ಪ್ರಭಾವಿಯಾಗಿದ್ದಾರೆ ಕೂಡ. ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿ ಪ್ರಭಾವಿ ಅನ್ಸ್ಕೊಂಡಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಈಗ ವಿಜಯ್ ಅಳಗಿರಿಯನ್ನ ಸೆಳೆಯೋದಕ್ಕೆ ಮುಂದಾಗಿರುವಂಥದ್ದು ಅನ್ನುವಂಥ ಮಾಹಿತಿ ಇದೆ. ಸೊ ಏನು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ, ಅವರೇ ಅಳಗಿರಿ.